Dear friends, welcome to my YouTube channel, The Classic Corner. ಆ, ಇವತ್ತ ಇನ್ನೊಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ. ಇದು KEA ಕಂಡಕ್ಟ್ ಮಾಡಿದಂಥ ಕ್ವಶನ್ ಪೇಪರ್, ಎಕ್ಸಾಮಿನೇಷನ್ HK ಭಾಗಕ್ಕೆ ಕಂಡಕ್ಟ್ ಮಾಡಿತ್ತು. ಅದನ್ನ SDA ಫಾರ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಯಾವಾಗ 22 ಫೆಬ್ರವರಿ 2026 ಅದರಲ್ಲಿರುವ ಒಂದು ಕ್ವಶನ್ ಇದು. ಆ ಕ್ವಶನ್ ಪೇಪರ್ದಲ್ಲಿರುವ ಒಂದು ಕ್ವಶನ್ ಇಂಗ್ಲಿಷ್ ಪಾರ್ಟ್ ಅಷ್ಟೇ ತಗೊಂಡಿದ್ದೀನಿ ನಾನು. ಓಕೆ, ಅದು 6ನೇ ಕ್ವಶನ್, ಆ್ಯಕ್ಚುಲಿ 6ನೇದ್ದು ಅದರಲ್ಲಿ ಕ್ವಶನ್. ಅದು ನಾ ಹೇಳಿದ್ದೀನಿ, ಒಂದು ಕ್ವಶನ್ ಪೇಪರನ್ನು ನೀವು ಬಿಡಿಸುವಾಗ ಹೇಗೆ ಬಿಡಿಸ್ಬೇಕಂತಂದ್ರೆ, ಮೊದಲು ಏನು ಮಾಡಬೇಕು, ಒಂದು 25 ಕ್ವಶನ್ನು 30 ಕ್ವಶನ್ ಓದಿ ಆನ್ಸರ್ ಮಾಡ್ಕೋತ ಹೋಗ್ರಿ, ಆನ್ಸರ್ ಓದ್ಕೋತ ಹೋಗ್ರಿ. ಆಮೇಲೆ ಯಾವುದಾದ್ರೂ ಒಂದು ಕ್ವಶನ್ ಅನ್ನ ಸೆಲೆಕ್ಟ್ ಮಾಡಿ, ಅದು ಯಾವ ಟಾಪಿಕ್ಕಿಗೆ ಸಂಬಂಧಪಟ್ಟದ ಆ ಟಾಪಿಕ್ ಅನ್ನ ಡಿಟೇಲ್ ಆಗಿ ಓದ್ಬೇಕು. ಅದು ಇನ್ನೊಂದು ಎಕ್ಸಾಮ್ದಲ್ಲಿ ನಿಮ್ಗೆ ಹೆಲ್ಪ್ ಆಗ್ಬಹುದು. ಹೀಗೇನೆ ಕ್ವಶನ್ ಪೇಪರ್ ಬಿಡಿಸ್ಬೇಕು. ನೀವು 1000 ಕ್ವಶನ್ ಬಿಡಿಸಿ ಕ್ವಶನ್ ಓದೋದು ಆನ್ಸರ್ ಮಾಡೋದು ಮಾಡಿದ್ರೆ ಅದು ಯೂಸ್ ಆಗೋದಿಲ್ಲ ನಿಮಗೆ. ಅದಕ್ಕಾಗಿ ಒಂದು ಕ್ವಶನ್ ಅನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಡಿಟೇಲ್ ಆಗಿ ಆ ಟಾಪಿಕ್ ಅನ್ನ ಏನ್ ಮಾಡ್ಬೇಕು, ಬಿಡಿಸ್ಬೇಕು. ಡಿಟೇಲ್ ಆಗಿ ಆ ಟಾಪಿಕ್ ಬಗ್ಗೆ ಓದ್ಬೇಕು. ಫಾರ್ ಎಕ್ಸಾಂಪಲ್, ಆರ್ಟಿಕಲ್ ಬಗ್ಗೆ ಒಂದು ಕ್ವಶನ್ ಇತ್ತಂದ್ರ ಆ ಕ್ವಶನ್ಗೆ ಅಷ್ಟೇ ಸೀಮಿತವಾಗಬಾರ್ದು. ನೀವು ಇಡೀ ಆರ್ಟಿಕಲ್ ಚಾಪ್ಟರ್ ಅನ್ನೇ ಓದ್ಬೇಕು. ಎ ಎಲ್ಲಿ ಬಳಸ್ತಾರ, ಯಾನ್ ಎಲ್ಲಿ ಬಳಸ್ತಾರ, ದ ಎಲ್ಲಿ ಬಳಸ್ತಾರ, ಅದು ಆನ್ಸರ್ ದ ಅಷ್ಟೇ ಕೊಟ್ಟಿರ್ಬೇಕು, ದಿ ಬರುವಂಗ ಅಷ್ಟೇ ಇರ್ಬೋದು. ಆದ್ರೆ ನೀವು ಯೂಸ್ ಆಫ್ ಎ, ಯೂಸ್ ಆಫ್ ಯಾನ್, ಯೂಸ್ ಆಫ್ ದಿ, ಇವುಗಳನ್ನು ಸಹಿತ ಡಿಟೇಲ್ ಆಗಿ ಓದ್ಬೇಕು. ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬಾರ್ದು, ಈ ತರ ನೀವು ಡಿಟೇಲ್ ಆಗಿ ಸ್ಟಡಿ ಮಾಡ್ಬೇಕು ಆ ಟಾಪಿಕ್ ಅನ್ನ. ಅಂದಾಗ ನಿಮಗೆ ಇನ್ನೊಂದು ಎಕ್ಸಾಮ್ ಬರೀತಿರಲ್ಲ, ಅವಾಗ ಈಸಿ ಆಗತ್ತ, ಮತ್ತ ಬೇಗನೆ ನಿಮ್ಮ ಜ್ಞಾನ ವೃದ್ಧಿ ಆಗತ್ತ, ಬೇಗನೆ ಕಲಿತೀರಿ ನೀವು. ಓಕೆ, ಸೊ ಆ ಅರ್ಥದಲ್ಲಿ ನಾವು ಹಾಗೇನೆ ಬಿಡಿಸ್ತಾ ಇದೀವಿ. ಒಂದೇ ಕ್ವಶನ್ ತಗೊಳ್ತೀನಿ ನಾನು, ಅದನ್ನ ಡಿಟೇಲ್ ಆಗಿ ಬಿಡಿಸ್ಕೊತಾ ಹೋಗ್ತೇನೆ. ಇದಕ್ಕಿಂತ ಮೊದಲ, ಈ ಕ್ವಶನ್ ಅನ್ನ ಬಿಡಿಸೋಕ್ಕಿಂತ ಮೊದಲ ಒಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ಬೇಕು ನಾನು. ಕ್ವಶನ್ ಅಂಡ್ ಕ್ಲಾರಿಫಿಕೇಶನ್. ವಾಚ್ ಮಾಡ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪಾರ್ಟ್ 3 ಯೂಸೇಜ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪಾರ್ಟ್ 3 ಅಪ್ಲೋಡ್ ಯಾವಾಗ ಮಾಡಿದ್ದೀನಿ ಅಂದ್ರೆ 25 ಫೆಬ್ರವರಿ 2026. ಓಕೆ, ಇದನ್ನ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಆ ಮಿಸ್ಟೇಕ್ ಅನ್ನ ಇಲ್ಲಿ ಬರ್ದೇನೆ ನಾನು. ಮಿಸ್ಟೇಕ್ ಅಲ್ಲ, ಇದು ಕರೆಕ್ಟ್ ಸೆಂಟೆನ್ಸ್. ಅಲ್ಲಿ ಹೇಳುವಾಗ ತಪ್ಪು ಹೇಳಿನಿ ನಾನು. ಅದನ್ನ ನೀವು ಸ್ವಲ್ಪ ನೋಡಿ ತಿದ್ದುಕೊಳ್ಳಿ. ವಿ ಹ್ಯಾವ್ ಜಸ್ಟ್ ಫಿನಿಶ್ಡ್ ಅವರ್ ಲಂಚ್ ಅಂತ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು, ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನುವಂತ ಎಕ್ಸ್ಪ್ಲನೇಷನ್ ಮಾಡುವಾಗ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡುವಾಗ ಇದನ್ನ ಎಕ್ಸಾಂಪಲ್ ಕೊಟ್ಟಿದ್ದೆ. ಇದನ್ನ ನಾನು ಏನ್ ಮಾಡಿದ್ದೀನಿ ಅಲ್ಲಿ, ನೆಗೆಟಿವ್ ಮಾಡಿದ್ದೀನಿ. ವಿ ಹ್ಯಾವ್ ನಾಟ್ ಜಸ್ಟ್ ಫಿನಿಶ್ಡ್ ಅವರ್ ಲಂಚ್ ಅಂತ ಹೇಳಿದೆ ನಾನು ಎಕ್ಸ್ಪ್ಲನೇಷನ್ ಮಾಡುವಾಗ. ವಿ ಹ್ಯಾವ್ ನಾಟ್ ಜಸ್ಟ್ ಫಿನಿಶ್ಡ್ ಅವರ್ ಲಂಚ್ ಅಂತ ಆಗುದಿಲ್ಲ, ನಾಟ್ ಯೂಸ್ ಆಗುದಿಲ್ಲ. ಜಸ್ಟ್ ಬಂದಾಗ ಇದನ್ನ ನೆಗೆಟಿವ್ ಮಾಡಕ್ ಬರುದಿಲ್ಲ. ವಿ ಹ್ಯಾವ್ ನಾಟ್ ಫಿನಿಶ್ಡ್ ಅವರ್ ಲಂಚ್ ಯಟ್ ಅಂತ ಹಿಂಗೆ ಹೇಳ್ಬೋದು ನೀವು. ಓಕೆ, ವಿ ಹ್ಯಾವ್ ನಾಟ್ ಜಸ್ಟ್ ಯೂಸ್ ಆಗುದಿಲ್ಲ. ವಿ ಹ್ಯಾವ್ ನಾಟ್ ಫಿನಿಶ್ಡ್ ಅವರ್ ಲಂಚ್ ಯಟ್ ಅಂತ ಈ ತರ ಬಳಸಬಹುದು. ನಾ ಅಲ್ಲಿ ಹೇಳುವಂತ ಸಂದರ್ಭದಲ್ಲಿ ಅವಸರದಲ್ಲಿ ಏನ್ ಹೇಳಿದೆ, ವಿ ಹ್ಯಾವ್ ನಾಟ್ ಜಸ್ಟ್ ಫಿನಿಶ್ಡ್ ಅವರ್ ಲಂಚ್ ಅಂತ ಹೇಳಿಬಿಟ್ಟೆ. ಅದನ್ನ ಸ್ವಲ್ಪ ನೀವು ತಿದ್ದುಕೊಡ್ರಿ. ಏನು ಆ ವಿಡಿಯೋವನ್ನ ನೋಡ್ರಿ ಇನ್ನೊಮ್ಮೆ. ಅದಕ್ಕಾಗಿ ಈ ಕರೆಕ್ಷನ್. ಓಕೆ, ಐ ಹೋಪ್ ಯು ವಾಚ್ ಅಂಡ್ ಕರೆಕ್ಟ್ ದ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ನಾವು ಈ ಕ್ವಶನ್ಗೆ ಬರೋಣ. ಕ್ವಶನ್ ಏನಿದೆ, ಐಡೆಂಟಿಫೈ ದ ಸೆಂಟೆನ್ಸ್ ದಟ್ ಕರೆಕ್ಟ್ಲಿ ಯೂಸಸ್ ದ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಟು ಎಕ್ಸ್ಪ್ರೆಸ್ ಎ ಶೆಡ್ಯೂಲ್ಡ್ ಫ್ಯೂಚರ್ ಇವೆಂಟ್. ಓಕೆ, ಶೆಡ್ಯೂಲ್ಡ್ ಫ್ಯೂಚರ್ ಇವೆಂಟ್. ಈಗ ನೋಡ್ರಿ, ಇದು ಯಾವ ಟಾಪಿಕ್ ಮೇಲೆ ಐತೆ ಕ್ವಶನ್? ಯಾವ ಟಾಪಿಕ್ ಮೇಲಿದೆ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಟಾಪಿಕ್ ಮೇಲಿದೆ.
ಇಷ್ಟು ತಿಳ್ಕೋಬೇಕು. ಒಂದ್ ವೇಳೆ ಟಾಪಿಕ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಥವಾ ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್ ಮೇಲೆ ಇದ್ರೆ, ಒಂದ್ ವೇಳೆ ಟಾಪಿಕ್ ಆಕ್ಟಿವೈಸ್ ಪ್ಯಾಸಿವೈಸ್ ಬಗ್ಗೆ ಇದ್ರೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಇದ್ರೆ, ಆ ಟಾಪಿಕ್ ಅನ್ನು ಕ್ಲಿಯರ್ ಆಗಿ ಓದ್ಕೋಬೇಕು ನೀವು. ಓಕೆ, ಈಗ ಈ ಟಾಪಿಕ್ ಮೇಲೆ ಇದು ಕ್ವಶನ್ ಇದೆ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂದ್ರೂ ಒಂದೇ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೂ ಒಂದೇ, ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್ ಅಂದ್ರೂ ಒಂದೇ. ಅದಕ್ಕೆ 3 ನೇಮ್ಸ್ಗಳು ಅದಾವ. ಓಕೆ, ಸೊ ಇದು ಅದ್ರ ಮೇಲಿದೆ. ಈಗ ನೋಡ್ರಿ, ಸೆಂಟೆನ್ಸ್ ನಲ್ಲೇ ಈ ಕ್ವಶನ್ ನಲ್ಲಿ ಇನ್ನೊಂದು ಕ್ವಶನ್ ಅನ್ನ ನೋಡ್ಬೋದು. ಶೆಡ್ಯೂಲ್ಡ್ ಅಂತ ಇದೆ ನೋಡಿ, ಶೆಡ್ಯೂಲ್. ಇದ್ರ ಸ್ಪೆಲ್ಲಿಂಗ್ ಕೇಳ್ತಾರ ಒಮ್ಮೊಮ್ಮೆ. ಈಗ 4 ವರ್ಡ್ಸ್ ಅನ್ನ ಕೊಡ್ತಾರ, ವೊಕ್ಯಾಬ್ಯುಲರಿ ವರ್ಡ್ಸ್ ಅನ್ನ ಕೊಡ್ತಾರ. ಅದರಲ್ಲಿ 4ರಲ್ಲಿ 3 ಕರೆಕ್ಟ್ ಕೊಟ್ಟಿರ್ತಾರ ಸ್ಪೆಲ್ಲಿಂಗ್ಸ್, ಒಂದು ತಪ್ಪು ಕೊಟ್ಟಿರ್ತಾರ. ತಪ್ಪಿರುವಂತ ವರ್ಡ್ ಅನ್ನ ಕಂಡು ಹಿಡೀರಿ ಅಂತಾರ. ಇನ್ನೊಂದು ಹೆಂಗಿರ್ಬೋದು, 4 ಆಪ್ಷನ್ ಅಲ್ಲಿ 3 ಕರೆಕ್ಟ್ ಇರ್ಬೋದು, ಒಂದು ತಪ್ಪಿರ್ಬೋದು. 3 ತಪ್ಪಿದ್ದು ಒಂದು ಕರೆಕ್ಟ್ ಇರ್ಬೋದು. ಕರೆಕ್ಟ್ ಇದ್ದಿದ್ದು ಕೇಳ್ಬೋದು, ಒಂದು ಕರೆಕ್ಟ್ ಇದ್ದಿದ್ದು ಕೇಳ್ಬೋದು ಅಥವಾ ಒಂದು ತಪ್ಪಿದ್ದಿದ್ದು ಕೇಳ್ಬೋದು. ಈ ತರ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ನೋಡ್ರಿ, ಶೆಡ್ಯೂಲ್. ನೀವು ಕ್ವಶನ್ದಲ್ಲೇ ಏನ್ ಕ್ವಶನ್ ಬಿಡಿಸ್ತಿರ್ತಿರಲ್ಲ, ಅದನ್ನ ಡಿಟೇಲ್ ಆಗಿ ಬಿಡಿಸ್ಬೇಕು. ಪ್ರತಿಯೊಂದು ವರ್ಡ್, ಪ್ರತಿಯೊಂದು ಸೆಂಟೆನ್ಸ್ ನೋಡ್ಬೇಕು. ಅದು ಒಂದೇ ಟಾಪಿಕ್ ಅನ್ನ ಒಳಗೊಂಡಿರೋದಿಲ್ಲ. ಈ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತ ಒಂದೇ ಟಾಪಿಕ್ ಅನ್ನ ಒಳಗೊಂಡಿಲ್ಲ ಅದು. ನೋಡ್ರಿ, ಈ ಸ್ಪೆಲ್ಲಿಂಗ್ ಗೊತ್ತಾಗುತ್ತೆ ನಿಮಗೆ. ಇದರಲ್ಲಿ ಯಾವ ಬೇರೆ ಬೇರೆ ಟೆನ್ಸ್ ಅದಾವ, ಇವು ಗೊತ್ತಾಗ್ತಾವ. ಲೈಕ್ ದಿಸ್. ಏನಂದಾರ ಅವರು, ಇದು ಯೂಸಸ್ ಆಫ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಥವಾ ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ನೀವು ಆ ವಿಡಿಯೋವನ್ನ ನೋಡ್ರಿ ದಯವಿಟ್ಟು. ಯೂಸಸ್ ಅಲ್ಲೇ ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕೊಟ್ಟಿದ್ದೀನಿ ನಾ ಹೆಡ್ಡಿಂಗ್. ಯೂಸಸ್ ಅಂದ್ರು ಒಂದೇ, ಯೂಸೇಜ್ ಅಂದ್ರು ಒಂದೇ. ಅಲ್ಲಿ ಹೇಳಿದ್ದೀನಿ, ಆ ವಿಡಿಯೋ ನೋಡ್ರಿ, ಗೊತ್ತಾಗುತ್ತೆ. ಓಕೆ, ಐಡೆಂಟಿಫೈ ದ ಸೆಂಟೆನ್ಸ್ that correctly uses the present simple tense to express a scheduled future event. ಫ್ಯೂಚರ್ದಲ್ಲಿ ಒಂದು ಕ್ರಿಯೆ ಆಗುವುದನ್ನ ಹೇಳುವಾಗ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಆ ಸೆಂಟೆನ್ಸ್ ಯಾವುದು ಅಂತ, ಫ್ಯೂಚರ್ದಲ್ಲಿ ಕ್ರಿಯೆ ಆಗುವುದನ್ನ ಎಕ್ಸ್ಪ್ರೆಸ್ ಮಾಡುವಂತ, ವ್ಯಕ್ತಪಡಿಸುವಂತ ಸೆಂಟೆನ್ಸ್ ಯಾವುದು ಇದು ಅಂತ. ವೆರಿ ಈಸಿ. ಓಕೆ, ಈಗ ನೋಡ್ರಿ, ಇದ್ರ ಫಾರ್ಮುಲಾ ಏನು? ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮುಲಾ ಇದು. ಬಹಳ ಡಿಟೇಲ್ ಆಗಿ ಡಿಸ್ಕ್ರೈಬ್ ಮಾಡಿದ್ದೀನಿ ನಾನು. ಇದನ್ನು ಸಹಿತ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಈ ಫ್ಯೂಚರ್ ಇವೆಂಟ್ ಬಗ್ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳುತ್ತಾ ಅಂತೇಳಿ. ಓಕೆ, ಅಥವಾ ಆ ಸಂದರ್ಭವನ್ನ ನಾವು ಮಾತನಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತೇಳಿ ನಾನು ಅಲ್ಲೇ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಿ. ಇದರ ಫಾರ್ಮುಲಾ ಏನು? ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಡೂ, ಡಸ್ ಇದ್ರದ್ದು ಏನು, ಹೆಲ್ಪಿಂಗ್ ವರ್ಬ್ಸ್. ಡೂ ಡಸ್ ಇದ್ರ ಹೆಲ್ಪಿಂಗ್ ವರ್ಬ್ಸ್ ಅವು. ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ ಹೆಲ್ಪಿಂಗ್ ವರ್ಬ್ಸ್ ಡಿಡ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ ಹೆಲ್ಪಿಂಗ್ ವರ್ಬ್ಸ್ ಡೂ, ಡಸ್. ಓಕೆ, ಇದು ಅಫರ್ಮೇಟಿವ್ ಸೆಂಟೆನ್ಸ್ 4 ಟೈಪ್ ಇದಾವ ಅಂತ ಹೇಳಿದೆ. ಅಫರ್ಮೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಅಫರ್ಮೇಟಿವ್ ಫಾರ್ಮುಲಾ, ಎಲ್ಲ ಅಫರ್ಮೇಟಿವ್ ಸೆಂಟೆನ್ಸ್ ಅದಾವ ನೋಡ್ರಿ, ಸೂಕ್ಷ್ಮವಾಗಿ ಗಮನಿಸ್ರಿ. ಇವೆಲ್ಲ ಅಫರ್ಮೇಟಿವ್ ಸೆಂಟೆನ್ಸ್. ಅಫರ್ಮೇಟಿವ್ ಸೂತ್ರ ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಅಫರ್ಮೇಟಿವ್ ಸೆಂಟೆನ್ಸಸ್ ಅದಾವೆಲ್ಲ ಯಾವುದು ನಾಟ್ ಅನ್ನ ಒಳಗೊಂಡಿಲ್ಲ, ಯಾವುದು ಕ್ವಶನ್ ಮಾರ್ಕ್ ಇಲ್ಲ, ನೆಗೆಟಿವ್ ಇಂಟ್ರಾಗೇಟಿವ್ನು ಅಲ್ಲ, ಇಂಟ್ರಾಗೇಟಿವ್ನು ಅಲ್ಲ, ನೆಗೆಟಿವ್ನು ಅಲ್ಲ, ಮೂರೂ ಅಲ್ಲ. ಉಳಿದಿದ್ದು ಯಾವುದು? ಓನ್ಲಿ ಅಫರ್ಮೇಟಿವ್ ಸೆಂಟೆನ್ಸಸ್ ಅದಾವ ಅಂತ ಅರ್ಥ ಇದೆ. ಓಕೆ, ಸಾರಿ, ಸಬ್ಜೆಕ್ಟ್ V1 ಆಬ್ಜೆಕ್ಟ್. ವರ್ಬ್ಸ್ ಅನ್ನ ಹೇಳ್ತಾ ಇದೀವಲ್ಲ, ವರ್ಬ್ಸ್ 3 ಫಾರ್ಮ್ ಇರ್ತದ, V1, V2, V3. ಅದರಲ್ಲಿ ಮೊದಲನೇ ಫಾರ್ಮ್ V1 ಯೂಸ್ ಆಗತ್ತೆ. ಸಬ್ಜೆಕ್ಟ್ V1 ಬರ್ತದೆ. ಓಕೆ, ಲೈಕ್ ದಿಸ್. ಈಗ ನೋಡುನು, ಬಳಸೋಕ್ಕಿಂತ ಮೊದಲ ನಾವೇನ್ ಮಾಡೋನು, ಈ ಟೆನ್ಸ್ ಅನ್ನ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋದು. ಓಕೆ, ಯೂಸೇಜಸ್ ಗಳನ್ನ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋದು. ಅಂದ್ರೆ ಈ ಟೆನ್ಸ್ ಅನ್ನ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ, ಯಾವ ಸಂದರ್ಭದಲ್ಲಿ ಬಳಸ್ತೀವಿ ನೀವು ತಿಳ್ಕೋಬೇಕು. ದಿಸ್ ಈಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೆನ್ಸ್. ಡೇ ಟು ಡೇ ಲೈಫ್ ದಲ್ಲಿ
ಬಹಳ ಕಾಮನ್ ಆಗಿ ಯೂಸ್ ಮಾಡ್ತೀವಿ ನಾವು ಆ ಟೆನ್ಸ್ ಇದು. ನೋಡ್ರಿ ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಮೊದಲು ಯಾವ ಸಂದರ್ಭದಲ್ಲಿ ಬಳಸ್ತೀವಿ, ಯಾವ ಸಂದರ್ಭದಲ್ಲಿ ಯಾವ ಕಂಟೆಕ್ಸ್ಟ್ ಗಳಲ್ಲಿ ಈ ಟೆನ್ಸ್ ಅನ್ನ ಬಳಸ್ತೀವಿ. ಫಸ್ಟ್ ಒನ್, ಟು ಎಕ್ಸ್ಪ್ರೆಸ್ ಹ್ಯಾಬಿಚುವಲ್ ಆಕ್ಷನ್ಸ್ ಆರ್ ಡೈಲಿ ರುಟೀನ್ಸ್. ಡೈಲಿ ಕ್ರಿಯೆಗಳನ್ನ ಮಾಡ್ತಿರ್ತೀವಿ ನಾವು, ಅಥವಾ ನಮ್ಮ ದೈನಂದಿನ ಕ್ರಿಯೆಗಳನ್ನ ಹೇಳುವಾಗ ಈ ಟೆನ್ಸ್ ಅನ್ನ ಬಳಸ್ತೀವಿ. ಓಕೆ, ಸಿ ಐ ವೇಕ್ ಅಪ್ ಅಟ್ 5 o'clock ಇನ್ ದ ಮಾರ್ನಿಂಗ್ ಡೈಲಿ. ಲೈಕ್ ದಿಸ್. ಈಗ ಬರ್ತೀನಿ ನೋಡಿ, ಐ ವೇಕ್ ಅಪ್ ಅಟ್ 6 AM ಅಂದ್ರ ನಾ 6 ಗಂಟೆಗೆ ಕೇಳ್ತೀನಿ. ಇದು ನನ್ನ ಡೈಲಿ ರೂಟೀನ್, ಹೇಳುವಂತ ರೂಟೀನ್. ಇಂಥ ಸಂದರ್ಭವನ್ನು ಹೇಳುವಾಗ ನೀವು ಏನ್ ಹೇಳ್ಬೇಕು, ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಹೇಳ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಅನ್ನ ಹೇಳ್ಬೇಕು. ಓಕೆ, ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ಡೈಲಿ ಹ್ಯಾಬಿಚುವಲ್ ಆಕ್ಷನ್ಸ್, ದೈನಂದಿನ ಕ್ರಿಯೆ ಅಥವಾ ಡೈಲಿ ರೂಟೀನ್. ನೆಗೆಟಿವ್ನು ಹೇಳಿರ್ಬೋದು ನೀವು, ಡೈಲಿ ರೂಟೀನ್ ಅಂತ ಅದು ಅಲ್ಲ ಅಂತಾನು ಹೇಳಿರ್ಬೋದು. ಐ ಡು ನಾಟ್ ವೇಕ್ ಅಪ್ ಅಟ್ 6 AM. ಡು ಐ ವೇಕ್ ಅಪ್ ಅಟ್ 6 AM? ಡೋಂಟ್ ಐ ವೇಕ್ ಅಪ್ ಅಟ್ 6 AM? ನೀವು ಅದು ಯಾವುದೇ ಟೈಪ್ ಸೆಂಟೆನ್ಸ್ ಇರಬಹುದು, ಆದ್ರ ಅದು ಡೈಲಿ ರೂಟೀನ್ಗೆ ಸಂಬಂಧಪಟ್ಟಿರ್ಬೇಕು. ಅಂತ ಸಂದರ್ಭವನ್ನು ಹೇಳುವಾಗ ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಹಿ ಗೋಸ್ ಟು ಕಾಲೇಜ್ ಎವ್ರಿ ಡೇ. ಡೈಲಿ, ಎವ್ರಿ ಡೇ, ಸಮ್ ಟೈಮ್ಸ್ ಇವು ಕಾಮನ್ ಆಗಿ ಯೂಸ್ ಆಗ್ತಾವೆ ಈ ಟೆನ್ಸ್ ನಲ್ಲಿ. ಆಫನ್, ಲೈಕ್ ದಿಸ್. ಓಕೆ, ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್ ದೇರ್. ಹಿ ಗೋಸ್ ಟು ಕಾಲೇಜ್ ಎವ್ರಿ ಡೇ ಅವ ಕಾಲೇಜ್ಗೆ ಹೋಗ್ತಾನ, ಅವನ ಡೈಲಿ ರೂಟೀನ್ ಇದು, ಅವನ ದೈನಂದಿನ ಕ್ರಿಯೆ ಇದು. ಓಕೆ, ನೀವು ಇಂಥ ಸಂದರ್ಭವನ್ನ ಹೇಳುವಾಗ ಬೇರೆ ಯಾವ ಟೆನ್ಸ್ ಅನ್ನು ಯೂಸ್ ಮಾಡಬಾರ್ದು. ಯಾವ ಟೆನ್ಸ್ ಅನ್ನು ಯೂಸ್ ಮಾಡಬೇಕು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಥವಾ ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್. ಅವರ್ ಕಾಲೇಜ್ ಬಿಗಿನ್ಸ್ ಅಟ್ 10 AM. ಡೈಲಿ ನಮ್ಮ ಕಾಲೇಜು 10 ಗಂಟೆಗೆ ಪ್ರಾರಂಭವಾಗುತ್ತದೆ. ಇವು ಗೊತ್ತಾಗದೇ ಇದ್ರ ಸಹಜವಾಗಿ ನಿಮ್ಮ ಕನ್ನಡದ ವಾಕ್ಯಗಳಲ್ಲಿ ಈ ಪ್ರತ್ಯಯಗಳನ್ನ ಯೂಸ್ ಮಾಡ್ತಿರ್ತೀರಿ ನೋಡ್ರಿ. ನೀವು ವರ್ಬಿಗೆ ಈ ಪ್ರತ್ಯಯಗಳನ್ನ ಯೂಸ್ ಮಾಡ್ತಿರ್ತೀರಿ. ಯಾವ ಪ್ರತ್ಯಯಗಳು? ತೇನೆ, ತೇವೆ. ನಾನು ಇದ್ರ ತೇನೆ ಅಂತಿರ್ತೀರಿ, ನಾವು ಇದ್ರ ತೇವೆ ಅಂತಿರ್ತೀವಿ. ನೀನು ಇದ್ರೆ ತೀ ಅಂತಿರ್ತೀರಿ, ನೀವು ಇದ್ರೆ ತೀರಿ ಅಂತಿರ್ತೀರಿ. ಅವನು ತಾನೆ, ಅವಳು ತಾಳೆ, ಅದು ತದೆ, ಅವರು ತಾರೆ, ಅವು ತವೆ. ಅಂದ್ರೆ ವರ್ಬಿಗೆ ಈ ಪ್ರತ್ಯಯಗಳು ಯಾಡ್ ಆಗ್ತಿರ್ತಾವ. ಇಲ್ಲಿ ನೋಡ್ರಿ, ನಾನು 6 ಗಂಟೆಗೆ ಏಳುತ್ತೇನೆ, ತೇನೆ. ಅವನು ದಿನಾಲು ಕಾಲೇಜಿಗೆ ಹೋಗುತ್ತಾನೆ. ನಮ್ಮ ಕಾಲೇಜು 10 ಗಂಟೆಗೆ ಪ್ರಾರಂಭವಾಗುತ್ತದೆ, ತದೆ. ಇದು ಇಟ್ಟು ಇದ್ದಂಗಲ್ಲ, ಆ ಅರ್ಥದಲ್ಲಿ ಈ ಪ್ರತ್ಯಯಗಳು ಬರ್ತಿರ್ತಾವ. ತಿಳ್ಕೊಡ್ರಿ, ಡೈಲಿ ರೂಟೀನ್ ಅಥವಾ ಹ್ಯಾಬಿಚುವಲ್ ಆಕ್ಷನ್ಸ್. ಟು ಎಕ್ಸ್ಪ್ರೆಸ್ ಹ್ಯಾಬಿಚುವಲ್ ಆಕ್ಷನ್ಸ್ ಆರ್ ಡೈಲಿ ರೂಟೀನ್ ವಿ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ರಿಪೀಟ್, ಇದು ಕಾಮನ್ಲಿ ಯೂಸ್ಡ್ ಟೆನ್ಸ್ ಇದು. ಓಕೆ, ಇಂಥ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ಯಾವ ಸಂದರ್ಭದಲ್ಲಿ? ವರ್ಡ್ಸ್ ಲೈಕ್, ಐ ಸಿ ದಿಸ್ ಒನ್ ಡಿಫರೆಂಟ್. ವರ್ಡ್ಸ್ ಲೈಕ್ ಆಲ್ವೇಸ್, ಯೂಸ್ವಲಿ, ಆಫನ್, ಎವ್ರಿ ಡೇ, ಸಮಟೈಮ್ಸ್, ನೆವರ್ ಆರ್ ಕಾಮನ್ಲಿ ಯೂಸ್ಡ್. ಈ ವರ್ಡ್ಸ್ ಕಾಮನ್ ಆಗಿ ಯೂಸ್ ಆಗ್ತವೆ ಈ ಟೆನ್ಸ್ ನಲ್ಲಿ. ಓಕೆ, ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಓಕೆ, ಹಿ ಆಫನ್ ಮೀಟ್ಸ್ ದೆಮ್, ಲೈಕ್ ದಿಸ್. ಐ ಯೂಸ್ವಲಿ ವೇಕ್ ಅಪ್ ಅಟ್ 6 AM, ಲೈಕ್ ದಿಸ್. ಈ ವರ್ಡ್ಸ್ ಗಳು ಕಾಮನ್ ಆಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಆಗ್ತಾವ. ಹಿ ಆಲ್ವೇಸ್ ಕಮ್ಸ್ ಲೇಟ್ ಟು ದ ಕ್ಲಾಸ್. ಓಕೆ, ಲೈಕ್ ದಿಸ್. ಈಗ ಮತ್ತೆ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ನಾವು? ಟು ಎಕ್ಸ್ಪ್ರೆಸ್ ಯೂನಿವರ್ಸಲ್ ಟ್ರೂತ್ ಆರ್ ಜನರಲ್ ಫ್ಯಾಕ್ಟ್ಸ್. ಸಾರ್ವತ್ರಿಕ ಸತ್ಯಗಳನ್ನು ಹೇಳುವಾಗ ಅಥವಾ ಜನರಲ್ ಫ್ಯಾಕ್ಟ್ಸ್ ಅನ್ನ ಹೇಳುವಾಗ ಅಥವಾ ಸೈಂಟಿಫಿಕ್ ಫ್ಯಾಕ್ಟ್ಸ್ ಅನ್ನ ಹೇಳುವಾಗ ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಯಾವಾಗಲೂ ಸತ್ಯ ಇರ್ತಾವಲ್ಲ, ಅವು ಚೇಂಜ್ ಆಗುದಿಲ್ಲಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಾನೆ. ನೀವು ತಾನೇನೆ ಅನ್ಬೇಕಿಲ್ಲೇ. ನೀವು ಹುಟ್ಟುತ್ತಿದ್ದಾನೆ, ಹುಟ್ಟಿದ್ದನು ಅಂತ ಹೇಳಿಕ್ಕಾಗುದಿಲ್ಲಲ್ಲ. ಬಿಕಾಸ್ ಇಟ್ ಈಸ್ ಯೂನಿವರ್ಸಲ್ ಫ್ಯಾಕ್ಟ್, ಜನರಲ್ ಫ್ಯಾಕ್ಟ್ ಅಥವಾ ಸೈಂಟಿಫಿಕ್ ಫ್ಯಾಕ್ಟ್. ಸೈಂಟಿಫಿಕ್ ಫ್ಯಾಕ್ಟ್ಸ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಏನ್ ಸೈಂಟಿಫಿಕ್ ಫ್ಯಾಕ್ಟ್ಸ್ ಇರ್ತಾವಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲೇ ಯೂಸ್ ಮಾಡ್ಬೇಕು. ಯಾಕಂದ್ರೆ ನೋಡ್ರಿ, ಈ ಹೇಳಿದ್ನಲ್ಲ, ಈ ಪ್ರತ್ಯಯಗಳನ್ನೇ ಯೂಸ್ ಮಾಡ್ಬೇಕು, ಬೇರೆ ಪ್ರತ್ಯಯಗಳು ಯೂಸ್ ಆಗುದಿಲ್ಲ. ತಿದ್ದಾನೆ, ಹುಟ್ಟುತ್ತಿದ್ದಾನೆ ಅಂತ ಅನ್ನೋದಿಲ್ಲ. ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಿದ್ದಾನೆ ಅಂತ ಹೇಳುದಿಲ್ಲ. ನೀವು ಹುಟ್ಟಾಕಟ್ಯಾನ ಅಂತ ಹೇಳ್ತೀರೇನು? ಹುಟ್ಟುತ್ತಾನೆ ಅಂತಾನೆ ಹೇಳ್ತೀರಿ. ಯಾವಾಗ್ಲೂ ಹುಟ್ಟುತ್ತಾನೇನೆ ಅಂತಾನೆ ಹೇಳ್ತೀರಿ ನೀವು, ಆ ಅರ್ಥದಲ್ಲಿ.
ದ ಸನ್ ರೈಸಸ್ ಇನ್ ದ ಈಸ್ಟ್. ನೋಡ್ರಿ ಎಲ್ಲ ಸಬ್ಜೆಕ್ಟ್ V1, ಸಬ್ಜೆಕ್ಟ್ V1 ಆಬ್ಜೆಕ್ಟ್, ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಹಾಗೇನೆ ಇದೆ ನೋಡ್ರಿ ಎಲ್ಲ ಏನು ಇವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಫರ್ಮೇಟಿವ್ ಸೆಂಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದ ಅಫರ್ಮೇಟಿವ್ ಸೆಂಟೆನ್ಸ್ ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಇಲ್ಲಿ ಹಾಗೇನಲ್ಲ ಸಬ್ಜೆಕ್ಟ್ V1 ಆಬ್ಜೆಕ್ಟ್, ಇದು ವರ್ಬ್ ಸಬ್ಜೆಕ್ಟ್ V1 ಆಬ್ಜೆಕ್ಟ್, ಸಬ್ಜೆಕ್ಟ್ V1 ಆಬ್ಜೆಕ್ಟ್, ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಏನು ಅಫರ್ಮೇಟಿವ್ ಸೆಂಟೆನ್ಸ್ ಅಲ್ಲ ಅದೇ ಬರ್ತದೆ. ನೆಗೆಟಿವ್ನು ಮಾಡ್ಬೋದು. ಈಗ ಅವರ್ ಕಾಲೇಜ್ ಡಸ್ ನಾಟ್ ಬಿಗಿನ್ ಎಟ್ 10 AM ಅಂತಾನು ಹೇಳ್ಬೋದು. ಅದು ಆ ದೈನಂದಿನ ಕ್ರಿಯೆ ಅಲ್ಲ ಅಂತ ಹೇಳುವುದು ಅಷ್ಟೇ. ಓಕೆ, ಲೈಕ್ ದಿಸ್. ಹಾಗೇನೆ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಭೂಮಿಯು ಸೂರ್ಯನ ಸುತ್ತ ತಿರುಗಿತು, ತಿರುಗುತ್ತಿದೆ ಅಥವಾ ತಿರುಗಿತ್ತು, ಈ ತರ ಮಾತಾಡೋದು ನಾವು. ತಿರುಗುತ್ತದೆ ಅಂತಾನೆ ಹೇಳ್ತೀವಿ ಯಾವಾಗ್ಲೂ ನಾವು. ಅದಕ್ಕಾಗಿ ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಈಗ ಹಿ ಶಿ ಇಟ್ಟಿದ್ದಾಗ ವರ್ಬಿಗೆ ಎಸ್ ಆಡ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಇಲ್ಲಿ ಎಸ್ ಆಡ್ ಆಗಿದೆ ನೋಡ್ರಿ. ಓಕೆ, ಕೋಲ್ಕತ್ತಾ ಸ್ಟ್ಯಾಂಡ್ಸ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ಹುಗ್ಲಿ. ಹುಗ್ಲಿ ಇಸ್ ಎ ರಿವರ್. ಯಾವಾಗಲೂ ರಿವರ್ ಹಿಂದೆ ದ ಯೂಸ್ ಆಗ್ತೀವಿ, ದ ಗಂಗಾ ಯೂಸ್ ಮಾಡ್ತೀವಿ. ಐ ಮೀನ್ ಬಿಫೋರ್ ದ ನೇಮ್ಸ್ ಆಫ್ ರಿವರ್ ದ ಈಸ್ ಯೂಸ್ಡ್. ಓಕೆ, ದ ಹುಗ್ಲಿ, ದ ಕಾವೇರಿ, ದ ಗಂಗಾ, ದ ಯಮುನಾ, ಲೈಕ್ ದಿಸ್. ಕಲ್ಕತ್ತಾ ಸ್ಟ್ಯಾಂಡ್ಸ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ಹುಗ್ಲಿ. ಇದು ಯೂನಿವರ್ಸಲ್ ಟ್ರೂತ್, ಅದು ಜನರಲ್ ಫ್ಯಾಕ್ಟ್ಸ್. ಕಲ್ಕತ್ತಾ ಹುಗ್ಲಿ ನದಿಯ ದಂಡೆಯ ಮೇಲೆ ಇದೆ, ನಿಲ್ಲುತ್ತದೆ ಅಂತ ಹೇಳುವುದಿಲ್ಲ ನಾವು. ಸ್ಟ್ಯಾಂಡ್ ಅಂದ್ರೆ ನಿಲ್ಲು. ಇಲ್ಲಿ ಕಲ್ಕತ್ತಾ ಹುಗ್ಲಿ ನದಿಯ ದಂಡೆಯ ಮೇಲೆ ನಿಲ್ಲುತ್ತದೆ ಅಂತ ಹೇಳಿ ತಪ್ಪಾಗುತ್ತಲ್ಲ ಕನ್ನಡ ಸೆಂಟೆನ್ಸ್. ಹುಗ್ಲಿ ನದಿಯ ದಂಡೆಯ ಮೇಲೆ ಇದೆ ಅಂತ ಹೇಳಾಕ ಈ ತರ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಕಲ್ಕತ್ತಾ ಸ್ಟ್ಯಾಂಡ್ಸ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ಲೈಕ್ ದಿಸ್. ನೋಡ್ರಿ, ಟು ಎಕ್ಸ್ಪ್ರೆಸ್ ಯೂನಿವರ್ಸಲ್ ಟ್ರೂತ್ಸ್ ಆಫ್ ಜನರಲ್ ಫ್ಯಾಕ್ಟ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್. ಮತ್ತೆ ಯಾವ ಸಂದರ್ಭ? ಟು ಎಕ್ಸ್ಪ್ರೆಸ್ ಎ ಲಾಂಗ್ ಟರ್ಮ್ ಸಿಚುವೇಶನ್ಸ್ ಆರ್ ಪರ್ಮನೆಂಟ್ ಸ್ಟೇಟ್ಸ್. ಸ್ಟೇಟ್ಸ್ ಅಂದ್ರೆ ಇಲ್ಲಿ ಸಿಚುವೇಶನ್, ಕಂಡೀಷನ್. ರಮೇಶ್ ಲಿವ್ಸ್ ಇನ್ ಬ್ಯಾಂಗ್ಳೂರ್. ನಾವು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಏನೇ ಇರಲಿ ಅದ್ರ ಲಾಂಗ್ ಟರ್ಮ್ ಇರುವಿಕೆ ಬಗ್ಗೆ ಮಾತಾಡ್ತೀವಿ. ಓಕೆ, ಈಗ ಐ ವರ್ಕ್ ಇನ್ ಎ ಕಾಲೇಜ್, ನಂದು ಲಾಂಗ್ ಟರ್ಮ್ ಇರುವಿಕೆ ಅದು. ಅಂತ ಸಂದರ್ಭವನ್ನು ಹೇಳುವಾಗ ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ ನಾವು. ಅಥವಾ ಪರ್ಮನೆಂಟ್ ಸ್ಟೇಟ್ ಇರ್ಬೋದು. ರಮೇಶ್ ಲಿವ್ಸ್ ಇನ್ ಬ್ಯಾಂಗ್ಳೂರ್. ಲಿವ್ಸ್ ಹಿ ಬಂತಲ್ಲ, ಎಸ್ ಆಡ್ ಆಗೈತೆ ವರ್ಬಿಗೆ. ರಮೇಶ್ ಲಿವ್ಸ್ ಇನ್ ಬ್ಯಾಂಗ್ಳೂರ್, ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಬೆಂಗಳೂರಲ್ಲಿ ವಾಸ ಮಾಡುತ್ತಾನೆ. ರಮೇಶ್ ಅನ್ನೋನು ಬೆಂಗಳೂರಲ್ಲಿ ವಾಸ ಮಾಡುತ್ತಾನೆ. ಅದು ಅವನು ಪರ್ಮನೆಂಟ್ ಸ್ಟೇಟ್, ಅದು ಸಿಚುವೇಶನ್ ಅದು. ಓಕೆ, ಹಿ ವರ್ಕ್ಸ್ ಇನ್ ಬ್ಯಾಂಕ್. ಅವನು ಬ್ಯಾಂಕ್ ನಲ್ಲಿ ವರ್ಕ್ ಮಾಡ್ತಾನೆ. ಅದು ಪರ್ಮನೆಂಟ್ ಆಗಿರ್ಬೋದು, ಲಾಂಗ್ ಟರ್ಮ್ ಅಂತ ಏನು ಲಾಂಗ್ ಟರ್ಮ್ ಆಗಿ ವರ್ಕ್ ಮಾಡಬಹುದು. ಅವ ಲಾಂಗ್ ಟರ್ಮ್ ಅಲ್ಲೇನೂ ಇರ್ಬೋದು. ಓಕೆ, ಒಂದಿಷ್ಟು ದಿನ ಬಿಟ್ಟು ಟ್ರಾನ್ಸ್ಫರ್ಮೂ ಆಗ್ಬೋದು. ಲಾಂಗ್ ಟರ್ಮ್ ಸಿಚುವೇಶನ್ಸ್ ಇದ್ದಾಗ ಇದನ್ನ ಯೂಸ್ ಮಾಡ್ತೀವಿ. ಐ ಟೀಚ್ ಇಂಗ್ಲಿಷ್. ನೋಡ್ರಿ, ಇದು ಪರ್ಮನೆಂಟ್ ಸ್ಟೇಟ್. ಐ ಟೀಚ್ ಇಂಗ್ಲಿಷ್ ಲಾಂಗ್ ಟರ್ಮ್ನು ಆಗಿರ್ಬೋದು, ಪರ್ಮನೆಂಟ್ ಸ್ಟೇಟ್ನು ಆಗಿರ್ಬೋದು. ಇದು ಈ ಅರ್ಥದಲ್ಲಿ ಇಂತಹ ಸಂದರ್ಭವನ್ನು ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ, ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯಾವಾಗ ಯೂಸ್ ಮಾಡ್ತೀವಿ? ಟು ಎಕ್ಸ್ಪ್ರೆಸ್ ಶೆಡ್ಯೂಲ್ಡ್ ಫ್ಯೂಚರ್ ಇವೆಂಟ್ಸ್ ಆರ್ ಪ್ಲಾನ್ಡ್ ಫ್ಯೂಚರ್ ಆಕ್ಷನ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಪ್ಲಾನ್ಡ್ ಫ್ಯೂಚರ್ ಆಕ್ಷನ್. ಫ್ಯೂಚರ್ದಲ್ಲಿ ಈ ಕೆಲಸ ಆಗ್ಬೇಕಂತೇಳಿ ಪ್ಲಾನ್ ಮಾಡಿರ್ತೀವಿ. ಅಂತ ಸಂದರ್ಭವನ್ನು ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಬೇಕು ನೀವು. ಮತ್ತು ಫ್ಯೂಚರ್ದಲ್ಲಿ ನಡೆಯುವಂತದ್ದು ಫ್ಯೂಚರ್ ಟೆನ್ಸ್ ಆಗೋದಿಲ್ಲ ನನ್ರಿ ಅಂತ ಕೇಳ್ಬೋದು ನೀವು. ಫ್ಯೂಚರ್ ಟೆನ್ಸ್ನು ಆಗ್ಬೋದು, ಆಗುತ್ತೆ. ಆದ್ರೆ ಆ ಫ್ಯೂಚರ್ ಕ್ರಿಯೆಯನ್ನ ವ್ಯಕ್ತ ಮಾಡ್ಬೇಕಾದ್ರೆ ಈ ಟೆನ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳೋದು. ಓಕೆ, ಹೇಳ್ತಾ ಇದೀನಿ ನಾನು. ಅಂದ್ರೆ ಫ್ಯೂಚರ್ದಲ್ಲಿ ಆಗುವಂತ ಕ್ರಿಯೆಗಳನ್ನ ಎಕ್ಸ್ಪ್ರೆಸ್ ಮಾಡಾಕ ನಾವು ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಫ್ಯೂಚರ್ದಲ್ಲಿ ಆಗುವಂತ ಕ್ರಿಯೆ ಫ್ಯೂಚರ್ದಲ್ಲಿ ಆಗ್ತಿರ್ಬೋದು. ಅದು ನೀವು ಮತ್ತೆ ಫ್ಯೂಚರ್ ಟೆನ್ಸ್ ಆಗುತ್ತಲ್ರಿ ಅಂತ ಕ್ವಶನ್ ಕೇಳ್ಬೋದು. ಇಂಗ್ಲಿಷ್ ನಲ್ಲಿ ಗ್ರಾಮರ್ದಲ್ಲಿ ಏನಂತಂದ್ರೆ ಫ್ಯೂಚರ್ದಲ್ಲಿ ಆಗುವಂತ ಕ್ರಿಯೆಗಳನ್ನ ಹೇಳ್ಬೇಕಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ, ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ, ಈ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಈಗ ನೋಡ್ರಿ, ದ ಎಕ್ಸಾಮ್ ಸ್ಟಾರ್ಟ್ಸ್ ಟುಮಾರೋ. ಎಕ್ಸಾಮ್ ಪ್ರಾರಂಭವಾಗುವುದು ಯಾವಾಗ? ನಾಳೆ. ಅದು ಪ್ಲಾನ್ಡ್ ಆಗಿದೆ, ಅದು ಯೋಜನೆ ಬದ್ಧವಾಗಿದೆ. ಅದು ಅಂದ್ರೆ ಪ್ಲಾನಡ್ ಆಗಿದೆ, ಅದು ಆಕ್ಷನ್ ಪ್ಲಾನಡ್ ಆಗಿದೆ, ನಾಳೆ ನಡೀತದ. ಅಂತ ಸಂದರ್ಭವನ್ನು ಹೇಳುವಾಗ ನಾವು ಏನು ಹೇಳ್ಬೋದು, ಯಾವ ಟೆನ್ಸ್ ಅನ್ನ ಯೂಸ್ ಮಾಡ್ಬೋದು?
ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಬೋದು ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಯೂಸ್ ಮಾಡ್ಬೋದು. ನೋಡಿ, ದ ಎಕ್ಸಾಮ್ ವಿಲ್ ಸ್ಟಾರ್ಟ್ ಅಂತಾನು ಅನ್ಬೋದು. ಎಕ್ಸಾಮ್ ವಿಲ್ ಸ್ಟಾರ್ಟ್ ಟುಮಾರೋ ಅಂತಾನು ಹೇಳ್ಬೋದು ನೀವು. ಅದು ಫ್ಯೂಚರ್ ಆಕ್ಷನ್, ಅದು ಇದು ಪ್ಲಾನ್ಡ್ ಫ್ಯೂಚರ್ ಆಕ್ಷನ್. ಓಕೆ, ಲೈಕ್ ದಿಸ್ ಒನ್, ಐ ಆಮ್ ಗೋಯಿಂಗ್ ಟು ಮೈಸೂರ್ ನೆಕ್ಸ್ಟ್ ವೀಕ್. ದಿಸ್ ಒನ್ ತಪ್ಪು. ಐ ಆಮ್ ಗೋಯಿಂಗ್ ಟು ಅಲ್ಲ, ಐ ಗೋ ಟು, ಐ ಐ ಗೋ ಟು ಮೈಸೂರ್ ನೆಕ್ಸ್ಟ್ ವೀಕ್. ಐ ಆಮ್ ಗೋಯಿಂಗ್ ಟು ಮೈಸೂರ್ ನೆಕ್ಸ್ಟ್ ವೀಕ್ ಅದನ್ನು ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಫ್ಯೂಚರ್ ದಲ್ಲಿ ನಡೆಯುವಂತ ಕ್ರಿಯೆಗಳನ್ನ ಹೇಳಕ್ನು ಯೂಸ್ ಮಾಡ್ತೀವಿ. ಈ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ನಾ ಈ ಟೆನ್ಸಿಗೆ ಸೀಮಿತವಾಗಿನಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ. ಅದಕ್ಕೆ ಇದನ್ನೇ ತಗೊಳ್ತೀನಿ ನಾನು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಅನ್ನೇ ತಗೊಳ್ತೀನಿ. ಐ ಗೋ ಟು ಮೈಸೂರ್ ನೆಕ್ಸ್ಟ್ ವೀಕ್, ಮುಂದಿನ ವಾರ ನಾ ಮೈಸೂರಿಗೆ ಹೋಗುತ್ತೇನೆ. ಈಗ ನೋಡಿ, ಐ ಗೋ ಟು ಮೈಸೂರ್ ನೆಕ್ಸ್ಟ್ ವೀಕ್. ಹೋಗುವುದು ಕ್ರಿಯೆ ಯಾವಾಗ ಆಗುತ್ತಾ? ಮುಂದಿನ ವಾರ. ಅದು ಪ್ಲಾನ್ಡ್ ಆಗಿದೆ. ಅಂತ ಸಂದರ್ಭವನ್ನು ಹೇಳುವಾಗ ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ದ ಮೀಟಿಂಗ್ ಬಿಗಿನ್ಸ್ ಅಟ್ 10 AM. 10 ಗಂಟೆಗೆ ಮೀಟಿಂಗ್ ಪ್ರಾರಂಭವಾಗುತ್ತಾ? ಅದು ಪ್ಲಾನ್ಡ್ ಆಗಿದೆ. 10 ಗಂಟೆಗೆ ಮೀಟಿಂಗ್ ಪ್ರಾರಂಭವಾಗುವುದು ಪ್ಲಾನ್ಡ್ ಆಗಿದೆ. ಇಟ್ ಎಕ್ಸ್ಪ್ರೆಸಸ್ ಪ್ಲಾನ್ಡ್ ಫ್ಯೂಚರ್ ಆಕ್ಷನ್ ಅಥವಾ ಎಕ್ಸ್ಪ್ರೆಸ್ ಶೆಡ್ಯೂಲ್ಡ್ ಫ್ಯೂಚರ್ ಇವೆಂಟ್ಸ್. ಕ್ವಶನ್ ಇದೆ. ಓಕೆ, ಲೈಕ್ ದಿಸ್. ನೆಕ್ಸ್ಟ್, ಟು ಗಿವ್ ನ್ಯೂಸ್ ಪೇಪರ್ ಹೆಡ್ಲೈನ್ಸ್. ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಬರ್ತಿರ್ತಾವ ನೋಡ್ರಿ. ನೀವು ಇವತ್ತಿನ ನ್ಯೂಸ್ ಪೇಪರ್ ನಾವು ಓದ್ತಿರ್ಬೇಕಾದ್ರೆ ಯಾವಾಗಿನ ಸುದ್ದಿಯನ್ನ ಓದ್ತಾ ಇರ್ತೀವಿ? ನಿನ್ನೆಯ ಸುದ್ದಿಯನ್ನ ಓದ್ತಾ ಇರ್ತೀವಿ ಅಥವಾ ಭೂತಕಾಲದ ಸುದ್ದಿಯನ್ನ ನಾವು ಓದ್ತಾ ಇರ್ತೀವಿ. ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಬೇಕಾಗಿತ್ತಲ್ಲ ಅಂತ ಕ್ವಶನ್ ಕೇಳ್ಬೋದು. ಅದನ್ನು ಯೂಸ್ ಮಾಡ್ತಾರೆ, ಇಲ್ಲ ಅಂತ. ಬಟ್ ಒಂದು ರೂಲ್ ಏನಿದೆ, ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಯಾವಾಗ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರಬೇಕು ಅಥವಾ ಇರ್ತಾವ. ಓಕೆ, ಒಮ್ಮೊಮ್ಮೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಇದ್ದಿದ್ದು ನೋಡಿವಲ್ರಿ ಅಂತಂದ್ರೆ ಅವು ಇರ್ತಾವ. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಬರೆಯಕ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡ್ರಿ, ಇಂಡಿಯಾ ವಿನ್ಸ್ ದ ಮ್ಯಾಚ್. ಬರ್ದಿದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರ್ತದ. ಇಲ್ಲಿ ತದೆ, ತಾನೆ, ತಾಳೆ ಅಂತ ಯೂಸ್ ಮಾಡುವಂಗಿಲ್ಲ. ಇಂಡಿಯಾ ವಿನ್ಸ್ ದ ಮ್ಯಾಚ್. ಇಷ್ಟೇ ಟ್ರಾನ್ಸ್ಲೇಷನ್ ಮಾಡ್ರಿ. ಭಾರತ ಪಂದ್ಯವನ್ನು ಗೆಲ್ಲುತ್ತದೆ ಅಂತ ಹೇಳ್ತೀನಿ. ಗೆಲ್ಲುತ್ತದೆ ಅಂದ್ರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮುಂದೆ ಗೆಲ್ತದ ಅಂತ ಹೇಳಿದ್ರೆ ಆಗ್ತದ. ಆದ್ರೆ ಇದು ಹಿಂದಿಂದ ಆಲ್ರೆಡಿ ಗೆದ್ದಿದ್ದನ್ನ ಮಾತಾಡ್ತಿರ್ತೀವಿ ನಾವು. ಗೆದ್ದಿತ್ತು ಅಂತಾನೆ ಓದ್ಕೊಳ್ಬೇಕು ನಾವಿಲ್ಲಿ. ಭಾರತ ಪಂದ್ಯವನ್ನು ಗೆದ್ದಿತ್ತು, ಇಂಡಿಯಾ ವಿನ್ಸ್ ದ ಮ್ಯಾಚ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಬರ್ದಿರ್ತಾರೆ. ಬರ್ದಿದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಓದ್ಕೊಳ್ಳುವುದು ಅಥವಾ ನಾವು ಅರ್ಥ ಮಾಡ್ಕೊಳ್ಳುವುದು ಪಾಸ್ಟ್ ಟೆನ್ಸ್. ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸ್. ಪೀಸ್ ಟಾಕ್ಸ್ ಫೇಲ್ ಅಂದ್ರೆ ಶಾಂತಿ ಮಾತುಕತೆಗಳು ವಿಫಲವಾದವು. ಇಲ್ಲಿ ವಿಫಲವಾಗುತ್ತವೆ ಅಂತ ಆಗುತ್ತೆ. ಇದು ಟೆಕ್ನಿಕಲಿ ನೋಡಿದ್ರೆ ಸೆಂಟೆನ್ಸ್, ಆದ್ರೆ ಹಿಂದಿನ ನ್ಯೂಸ್ ಇದು. ಓಕೆ, ಹಿಂದಿನ ನ್ಯೂಸ್ ಅನ್ನ ಮುಗಿತಂತಾನೆ ಹೇಳ್ಬೋದು. ಶಾಂತಿ ಮಾತುಕತೆಗಳು ಮುರಿದು ಬಿದ್ದವು, ಶಾಂತಿ ಮಾತುಕತೆಗಳು ಫೇಲ್ ಆದವು. ಪೀಸ್ ಟಾಕ್ಸ್ ಇದು ವರ್ಬ್ ಅಲ್ಲ, ಮಾತುಕತೆಗಳು ಅನ್ನಂಗಿದೆ. ಪೀಸ್ ಶಾಂತಿ ಮಾತುಕತೆಗಳು ಫೇಲ್ ಆದವು, ವಿಫಲವಾದವು, ಮುರಿದು ಬಿದ್ದವು ಅಂತ ಬರ್ದಿರ್ತದ ನೋಡ್ರಿ ನ್ಯೂಸ್ ಪೇಪರ್. ದ ಪ್ರೆಸಿಡೆಂಟ್ ಪಾಸ್ಡ್ ದ ಬಿಲ್ ಅಂತ ಬರ್ತಾರೆ, ಪಾಸ್ಡ್ ದ ಬಿಲ್ ಅಂತ ಬರ್ದಿರ್ತಾರೆ ನ್ಯೂಸ್ ಪೇಪರ್ ಹೆಡ್ಲೈನ್ಸ್. ನೀವು ನಾಳೆ ನೋಡ್ಬೇಕಾದ್ರೆ ನ್ಯೂಸ್ ಪೇಪರ್ ಬಹಳಷ್ಟು ಹೆಡ್ಡಿಂಗ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಇರ್ತಾವ. ಏನ್ ಬರ್ದಿರ್ತಾರಲ್ಲ, ರಿಪೋರ್ಟ್ ಬರ್ದಿರ್ತಾರಲ್ಲ, ಎಕ್ಸ್ಪ್ಲನೇಷನ್ ಮಾಡಿರ್ತಾರಲ್ಲ, ಅದು ಅಲ್ಲಿ ಎಲ್ಲಾ ಟೆನ್ಸ್ಗಳು ಯೂಸ್ ಆಗ್ತಾವ. ಲೈಕ್ ದಿಸ್. ಇಂಥ ಸಂದರ್ಭದಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೆಕ್ಸ್ಟ್, ಟು ಡಿಸ್ಕ್ರೈಬ್ ರನ್ನಿಂಗ್ ಕಮೆಂಟ್ರೀಸ್. ಕಮೆಂಟ್ರಿ ಹೇಳ್ತಿರ್ತಾರ, ಫುಟ್ಬಾಲ್ ಆಡುವಾಗ, ಕ್ರಿಕೆಟ್ ಆಡುವಾಗ ಕಮೆಂಟ್ರಿ ಹೇಳ್ತಿರ್ತಾರ. ಕಮೆಂಟ್ರಿನೂ ಸಹಿತ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಮಾತಾಡಬೇಕು. ಮತ್ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಮಾತಾಡೋದು ನೋಡಿನಲ್ರಿ ಅಂತಂದ್ರ, ಕೇಳಿವಲ್ರಿ ಅಂತಂದ್ರೆ, ಹೌದು ಅದನ್ನು ಮಾತಾಡ್ತಾರ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದಕ್ಕೆ ಯೂಸ್ ಮಾಡ್ತಾರ ಅಂತ ಹೇಳ್ತಾ ಇದೀನಿ. ಕಮೆಂಟ್ರಿನ ಹೇಳಕ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಆಗುತ್ತಾ? ಕೊಹ್ಲಿ ಹಿಟ್ಸ್ ದ ರನ್. ಆಲ್ರೆಡಿ ಹಿಟ್ ಮಾಡಿರ್ತಾನವ. ಹಿಟ್ ದ ರನ್ ಅನ್ನೋದು, ಹಿಟ್ ದ ಬಾಲ್ ಅನ್ನೋದಿಲ್ಲ. ಕೊಹ್ಲಿ ಹಿಟ್ಸ್ ದ ಬಾಲ್ ಅಂತಾರ. ಎಸ್ ಬಂದಿದೆ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಹಿ ಪಾಸಸ್ ದ ಬಾಲ್. ಹಿ ಪಾಸ್ಡ್ ದ ಬಾಲ್ ಅಲ್ಲ, ಹಿ ಪಾಸಸ್ ದ ಬಾಲ್. ಲೈಕ್ ನ್ಯೂಸ್ ಪೇಪರ್ ಹೆಡ್ಲೈನ್ಸ್. ಆಕ್ಚುಲಿ ಏನ್ ಹೇಳ್ಬೇಕು, ಅವ ಪಾಸ್ ಮಾಡಿರ್ತಾನ ಆಲ್ರೆಡಿ. ನಾವಿಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಹೇಳ್ಬೇಕಾಗಿತ್ತು, ಅವ ಕಮೆಂಟ್ರಿ ಹೇಳವ ಹಿ ಪಾಸ್ಡ್ ದ ಬಾಲ್ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಅದನ್ನ ಹೇಳುದಿಲ್ಲ ಅವ. ಏನ್ ಹೇಳ್ತಿರ್ತಾನ, ಹಿ ಪಾಸಸ್ ದ ಬಾಲ್ ಅಂತಿರ್ತಾನ. ಕೊಹ್ಲಿ ಹಿಟ್ಸ್ 6 ಈ ತರ ಹೇಳ್ತಿರ್ತಾರ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ರನ್ನಿಂಗ್ ಕಮೆಂಟ್ರಿ ಹೇಳುವಾಗ ಯೂಸ್ ಮಾಡ್ತೀವಿ. ಓಕೆ, ಹಿ ಹಿಟ್ಸ್ 6 runs ಅಂತ, ಲೈಕ್ ದಿಸ್. ನೆಕ್ಸ್ಟ್ ಯಾವಾಗ ಯೂಸ್ ಮಾಡ್ತೀವಿ?
ಟು ಎಕ್ಸ್ಪ್ರೆಸ್ ದ ಲೈನ್ಸ್ ಆಫ್ ಗ್ರೇಟ್ ಬುಕ್ಸ್ ಆರ್ ದ ಗ್ರೇಟ್ ಪರ್ಸನಾಲಿಟೀಸ್. ದೊಡ್ಡ ವ್ಯಕ್ತಿಗಳ ಅಥವಾ ಪುಸ್ತಕಗಳ, ಮಹಾಕಾವ್ಯಗಳ ಪುಸ್ತಕಗಳ, ದೊಡ್ಡ ಪುಸ್ತಕಗಳ, ಶ್ರೇಷ್ಠ ಪುಸ್ತಕಗಳ ಸಾಲುಗಳನ್ನು ಹೇಳಲು ಅಥವಾ ದೊಡ್ಡ ವ್ಯಕ್ತಿಗಳ, ಶ್ರೇಷ್ಠ ವ್ಯಕ್ತಿಗಳ ಒಂದು ಕೊಟೇಶನ್ಸ್ ಗಳನ್ನ ಹೇಳಲು ಇದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೇವೆ. ಯಾಕಂದ್ರೆ ಆ ಕೊಟೇಶನ್ಸ್ ಯಾವಾಗಲೂ ಸಾರ್ವತ್ರಿಕವಾಗಿರ್ತಾವ. ಆ ಕೊಟೇಶನ್ ಗಳಿಗೆ ಸಾವು ಇರುವುದಿಲ್ಲ. ಅಂದ್ರ ಯಾವಾಗ್ಲೂ ಬಳಸ್ತಿರ್ತೀವ ನಾವು. ಈಗ ನೋಡ್ರಿ, ಶೇಕ್ಸ್ಪಿಯರ್ ಸೇಸ್ ಕಾವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದೇರ್ ಡೆತ್. ಹುಲಿಗಳು ತಾವು ತಮ್ಮ ಆಕ್ಚುಯಲ್ ಸಾವಿಗಿಂತ ಹಲವಾರು ಬಾರಿ ಸತ್ತು ಬಿಟ್ಟಿರ್ತಾರ ಹೇಡಿಗಳು. ಓಕೆ, ಇದು ಜೂಲಿಯಸ್ ಸೀಸರ್ದಲ್ಲಿ ಬರ್ತತ ಲೈನ್. ಈಗ ನೋಡ್ರಿ, ಇದನ್ನು ತಿಳ್ಕೊಬಹುದು. ಶೇಕ್ಸ್ಪಿಯರ್ ಸೇಸ್, ನಾನು 400 ವರ್ಷಗಳಿಗಿಂತ ಹೆಚ್ಚು ಹಿಂದೆನೆ ಶೇಕ್ಸ್ಪಿಯರ್ ಸೇಸ್ ಅಂತ ಹೇಳ್ತಾರೆ. ಶೇಕ್ಸ್ಪಿಯರ್ ಹೇಳುತ್ತಾನೆ, ಹೇಳಿದನು ಅಂತ ಹೇಳೋದಿಲ್ಲ. ಅದನ್ನು ಹೇಳ್ತೀವಿ, ಇಲ್ಲ ಅಂತಲ್ಲ. ಈ ಟೆನ್ಸ್ ಅನ್ನು ಬಳಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಶೇಕ್ಸ್ಪಿಯರ್ ಸೇಸ್, ಹೇಳುತ್ತಾನೆ, ಇದು ಯಾವಾಗಲೂ ಸಾರ್ವತ್ರಿಕವಾಗಿರುತ್ತೆ ಸೆಂಟೆನ್ಸ್. ಕಾವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದೇರ್ ಡೆತ್. ಯೂನಿವರ್ಸಲ್ ಸೆಂಟೆನ್ಸ್ ಅದು, ಸ್ಟೇಟ್ಮೆಂಟ್, ಕೊಟೇಶನ್. ಓಕೆ, ಎಲ್ಲಾ ಕಾಲಕ್ಕೂ ಅದು ಕರೆಕ್ಟ್ ಇದೆ, ಸೆಂಟೆನ್ಸ್ ಸತ್ಯ ಇದೆ. ಹೇಡಿಗಳು ಇದ್ರಂದ ಸತ್ತಂಗ ಅದು. ಓಕೆ, ದೇ ಡೈ ಮೆನಿ ಟೈಮ್ಸ್ ಬಿಫೋರ್ ದೇರ್ ಡೆತ್, ಬಿಫೋರ್ ದೇರ್ ಆಕ್ಚುಯಲ್ ಡೆತ್, ರಿಯಲ್ ಡೆತ್. ಅವ್ರು ನಿಜವಾದ ಸಾವಿಗಿಂತ ಮೊದಲನೇ ಬಹಳ ಸಲ ಸತ್ತಿರ್ತಾರೆ. ಅಂದ್ರ ಹೇಡಿಗಳಾಗಿರ್ಬಾರ್ದು ಅಂತ ಅರ್ಥ. ಹೇಡಿಗಳಿದ್ರ ಇದ್ರೂ ಸತ್ತಂಗಂತ, ಲೈಕ್ ದಿಸ್. ಸೊ ಬಸವಣ್ಣ ಸೇಸ್ ವರ್ಕ್ ಈಸ್ ವರ್ಷಿಪ್. ಇದು ಓನ್ಲಿ ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು. ಎರಡನ್ನು ಯೂಸ್ ಮಾಡ್ತೀವಿ. ಸೇಸ್, ಹೇಳುತ್ತಾನೆ. ಜಾನ್ ಕೀಟ್ಸ್ ಸೇಸ್, ಹೇಳುತ್ತಾನೆ. ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್. ಸುಂದರವಾಗಿರುವ ವಸ್ತು ಯಾವಾಗಲೂ ಸಂತೋಷವನ್ನು, ಆನಂದವನ್ನು ಕೊಡುತ್ತದೆ. ಈ ಅರ್ಥದಲ್ಲಿ ನೋಡ್ರಿ, ಸ್ಟೇಟ್ಮೆಂಟ್ ಯಾವಾಗಲೂ ಸತ್ಯವಾಗಿರ್ತಾವ. ಈಗ ಸುಂದರವಾಗಿರುವ ವಸ್ತು ಯಾವಾಗಲೂ ಸಂತೋಷವನ್ನು ಅಥವಾ ಆನಂದವನ್ನು ಕೊಡುತ್ತದೆ ಅಂತ ಹೇಳಿದಾಗ, ಮುಂದಿನ ವರ್ಷ ಆನಂದ ಕೊಡ್ತದ, ಮುಂದಿನ ವರ್ಷನೂ ಕೊಡುತ್ತದೆ. ಸಾರ್ವತ್ರಿಕವಾಗಿರ್ತದ, ಅಂದ್ರೆ ಯಾವಾಗಲೂ ಕೊಡ್ತಿರ್ತದ. ಈ ವರ್ಷ ಕೊಡ್ತಾ ಮುಂದಿನ ವರ್ಷ ಕೊಡುದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ನಾವು ಹೇಳ್ಬಾರ್ದು. ಬಿಕಾಸ್ ದೇ ಆರ್ ಲೈನ್ಸ್ ಆಫ್ ಗ್ರೇಟ್ ಬುಕ್ಸ್ ಆರ್ ಲೈನ್ಸ್ ಆಫ್ ಗ್ರೇಟ್ ಪರ್ಸನಾಲಿಟೀಸ್ ಅಂಡ್ ದೇ ಆರ್ ಫ್ಯಾಕ್ಟ್ಸ್. ಓಕೆ, ಸತ್ಯ ಸಂಗತಿಗಳು. ಸೊ ಇಂಥ ಸಂದರ್ಭವನ್ನು ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಈಗ ಕಮ್ ಬ್ಯಾಕ್ ಟು ದ ಕ್ವಶನ್. ಕ್ವಶನ್ ಏನಿದೆ? ಐಡೆಂಟಿಫೈ ದ ಸೆಂಟೆನ್ಸ್ ದಟ್ ಕರೆಕ್ಟ್ಲಿ ಯೂಸಸ್ ದ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಟು ಎಕ್ಸ್ಪ್ರೆಸ್ ಶೆಡ್ಯೂಲ್ ಫ್ಯೂಚರ್ ಆಕ್ಷನ್. ತಿಳ್ಕೊಂಡ್ಬಿಡ್ಬೇಕು. ನೋಡಿದ ತಕ್ಷಣ ಇಲ್ಲಿ ನೀವು ಈ ತರ ನೀವು ಚರ್ಚೆ ಮಾಡ್ಕೋತ ನೀವು ಇನ್ ಡಿಟೇಲ್ ಆಗಿ ಡೆಪ್ತ್ ಆಗಿ ಓದಿದ್ರೆ, ಒಂದು ನಿಮಿಷದಾಗ ನೀವು ಅಥವಾ 30 ಸೆಕೆಂಡ್ದೊಳಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೂತ್ರ ಏನು? ಎಲ್ಲ ಅಫರ್ಮೇಟಿವ್ ಅದಾವ ಅಂತ ಹೇಳಿದ್ದೀನಿ. ಅಫರ್ಮೇಟಿವ್ ಸೂತ್ರ ಏನು? ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ V1 ಇಲ್ಲ, ಏನಿದೆ? ಹೆಲ್ಪಿಂಗ್ ವರ್ಬ್ ಇದೆ, ಇದು ಹೋಯ್ತು. ದಿಸ್ ಒನ್ ಸಬ್ಜೆಕ್ಟ್ V1, ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಈಗ ಇದನ್ನ ನೋಡ್ರಿ, ಇದು ಇರ್ಲಿ. ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಐತೆ, ಇದು ಅಲ್ಲ. ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಐತೆ, ಇದು ಅಲ್ಲ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲಲ್ಲ, ಮುಂದೆ ಡೈರೆಕ್ಟ್ ಆಗಿ V1 ಐತಲ್ಲ. ಇಲ್ಲೂ ಹೆಲ್ಪಿಂಗ್ ವರ್ಬ್ ಐತಿ, ಇಲ್ಲೂ ಹೆಲ್ಪಿಂಗ್ ವರ್ಬ್ ಐತಿ, ಇಲ್ಲೂ ಹೆಲ್ಪಿಂಗ್ ವರ್ಬ್ ಐತಿ. ನೋಡಿದ ತಕ್ಷಣ ಇವು ಅಲ್ಲ ಅಂತ ಗೊತ್ತಾಗುತ್ತೆ. ಅದು ಸೆಕೆಂಡರಿ. ಈ ಟೆಕ್ನಿಕಲ್ ಆಗೇನೋ ನೋಡ್ಬೋದು, ಆನ್ಸರ್ ಕಂಡಿಡ್ಬೋದು. ನೋಡಿದ ತಕ್ಷಣ ನೋಡ್ರಿ, ಈ ಸೂತ್ರಕ್ಕೆ ಅನ್ವಯ ಆಗತ್ತ ನೋಡೋದು. ಸಬ್ಜೆಕ್ಟ್ ಆಗ ಇಲ್ಲ, ಏನ್ ಬಂದಿದೆ ಅಲ್ಲಿ? V1 ಇಲ್ಲ, ಏನ್ ಬಂದಿದೆ? ಹೆಲ್ಪಿಂಗ್ ವರ್ಬ್ ಬಂದಿದೆ. ಎಲಿಮಿನೇಟ್ ದ ಆಪ್ಷನ್. ಸೊ ದಿಸ್ ಇಸ್ ದ ಆನ್ಸರ್. ದ ಟ್ರೈನ್ ಲೀವ್ಸ್, ಸಬ್ಜೆಕ್ಟ್ V1. ಎಸ್ ಆಡ್ ಆಗೈತಲ್ಲ, ಇಟ್ಟಿದ್ದಾಗ ಹಿ ಶಿ ಇಟ್ಟಿದ್ದಾಗ ವರ್ಬಿಗೆ ಎಸ್ ಆಡ್ ಆಗುತ್ತೆ. ದ ಟ್ರೈನ್ ಲೀವ್ಸ್. ದಿಸ್ ಇಸ್ ದ ಆನ್ಸರ್. At 8:30 AM tomorrow. ಫ್ಯೂಚರ್ದಲ್ಲಿ ನಾಳೆ ಒಂದು ಪ್ಲಾನ್ಡ್ ಆಕ್ಷನ್ ಅನ್ನ ಹೇಳುವಂತದ್ದು. ಓಕೆ, ಫ್ಯೂಚರ್ ಟೆನ್ಸ್ ಅನ್ನ ಪ್ಲಾನ್ಡ್ ಆಕ್ಷನ್, ಫ್ಯೂಚರ್ ಪ್ಲಾನ್ಡ್ ಆಕ್ಷನ್ ಅನ್ನ ಹೇಳುವಾಗ ನಾವು ಹೇಳ್ತೀವಿ. ದ ಟ್ರೈನ್ ಈಸ್ ಲಿವಿಂಗ್ ಎಟ್ 8:30 AM tomorrow. ಇದನ್ನು ಹೇಳ್ತೀವಿ ನಾವು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಹೇಳ್ತೀವಿ.
ಫ್ಯೂಚರ್ದಲ್ಲಿ ಆಗುವಂತ ಕ್ರಿಯೆಗಳನ್ನ ನಡೆಯುವಂತ ಕ್ರಿಯೆಗಳನ್ನ ಹೇಳುವಾಗ ಫ್ಯೂಚರ್ ಏನು ದಟ್ ಈಸ್ ವಾಟ್ ಈಸ್ ದಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಹೇಳ್ತೀವಿ. ಬಟ್ ಅವ್ರು ಕೊಟ್ಟಿದ್ದು ಯಾವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೂತ್ರ ಏನು? ಸಬ್ಜೆಕ್ಟ್ ವಿ ಒನ್ ಆಬ್ಜೆಕ್ಟ್. ಈ ಸೂತ್ರಕ್ಕೆ ಅನುಗುಣವಾದಂತ ಸೆಂಟೆನ್ಸ್ ಯಾವುದು? ಇದು ಟ್ರೈನ್ ಲೀವ್ಸ್ ಅಟ್ 8:30 AM ಟುಮಾರೋ. ಈಗ ಇದನ್ನು ಬರಿತೀವಿ, ದ ಟ್ರೈನ್ ವಿಲ್ ಲೀವ್ ಅಟ್ 8:30 AM ಟುಮಾರೋ. ಇವು ಕರೆಕ್ಟ್. ಇದನ್ನು ಮಾತಾಡಬಹುದು ನೀವು. ಮಾತಾಡುವಾಗ ಇದನ್ನಾದ್ರೂ ಮಾತಾಡ್ರಿ, ಇದನ್ನಾದ್ರೂ ಮಾತಾಡ್ರಿ, ಇದನ್ನಾದ್ರೂ ಮಾತಾಡ್ರಿ, ಇದನ್ನಾದ್ರೂ ಮಾತಾಡ್ರಿ. ಬಟ್ ಅವ್ರು ಕೇಳಿದ್ದೇನು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ವಾಕ್ಯವನ್ನ ಕೇಳಿದಾರ. ಅದಕ್ಕಾಗಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಫರ್ಮೇಟಿವ್ ವಾಕ್ಯ ಸಬ್ಜೆಕ್ಟ್ ವಿ ಒನ್ ಆಬ್ಜೆಕ್ಟ್. ಯಾಕಂದ್ರೆ ಎಲ್ಲ ಅಫರ್ಮೇಟಿವ್ ಅದನ್ನ ಅದಾವ ಇಲ್ಲಿ. ಓಕೆ, ಆಕ್ಚುಯಲ್ ಆಗಿ ಏನಾಗುತ್ತಂದ್ರ ಈ ಪ್ಲಾನ್ಡ್ ಫ್ಯೂಚರ್ ಆಕ್ಷನ್ ಅನ್ನ ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದು ಒಂದು ಗ್ರಾಮರಿಯನ್ಸ್ ಅವರು ಕಂಡುಕೊಂಡಿದ್ದಾರೆ. ಅದಕ್ಕಾಗಿ ಏನು ಫ್ಯೂಚರ್ ದಲ್ಲಿ ಪ್ಲಾನ್ಡ್ ಆಕ್ಷನ್ ಮಾಡಿರ್ತೀವಲ್ಲ, ನಾವು ಆಕ್ಷನ್ ಅನ್ನ ಪ್ಲಾನ್ಡ್ ಮಾಡಿರ್ತೀವಲ್ಲ, ಅಂದ್ರ ನಾನ್ ನಾಳೆ ಬೆಂಗಳೂರಿಗೆ ಹೋಗ್ಬೇಕು, ನಾನ್ ನಾಳೆ ಕಾಲೇಜ್ಗೆ ಹೋಗ್ಬೇಕು ಅಂತೇಳಿ ನಾವೇನ್ ಪ್ಲಾನ್ ಮಾಡ್ತೀವಲ್ಲ, ಅಂತ ಸಂದರ್ಭವನ್ನು ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಇದು ಪ್ಲಾನ್ ಆಗುದಿಲ್ಲ, ವಿಲ್ ಇದ್ದಿದ್ದು ಪ್ಲಾನ್ ಆಗುದಿಲ್ಲ. ಇದು ಆಗಬಹುದು, ಬಟ್ ಇದನ್ನ ಬಳಸೋದಿಲ್ಲ. ಯಾವ್ದನ್ನ ಬಳಸ್ತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ. ಓಕೆ, ಮಾತಾಡುವಾಗ ನೀವು ಹಿಂಗಾದ್ರೂ ಮಾತಾಡ್ಬೋದು, ಇದನ್ನಾದ್ರೂ ಮಾತಾಡ್ಬೋದು, ಇದನ್ನಾದ್ರೂ ಮಾತಾಡ್ಬೋದು ಕಾನ್ವರ್ಸೇಷನ್ ದಲ್ಲಿ. ಬಟ್ ಎಕ್ಸಾಕ್ಟ್ ಗ್ರಾಮೆಟಿಕಲ್ ಪಾಯಿಂಟ್, ಗ್ರಾಮೆಟಿಕಲ್ ಆಸ್ಪೆಕ್ಟ್ ಏನಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಶೆಡ್ಯೂಲ್ಡ್ ಫ್ಯೂಚರ್ ಆಕ್ಷನ್ ಅಥವಾ ಪ್ಲಾನ್ಡ್ ಫ್ಯೂಚರ್ ಆಕ್ಷನ್. ಇದನ್ನ ನೆನಪಿನಲ್ಲಿ ಇಡ್ಬೇಕು. ಓಕೆ, ದಿಸ್ ಈಸ್ ಟುಡೇಸ್ ಕ್ಲಾಸ್. ಇದೇ ತರ ನೀವು ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕು ಅಂದ್ರೆ ಬಹಳಷ್ಟು ವಿಷಯಗಳನ್ನ ಕಲಿತೀರಿ. ಓಕೆ, ಸೊ ಇದರೊಂದಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ.